ಹಿಂದೂ ಪರಿಷತ್ತಿನ ಮುಖಂಡರಾದಂಥ ಶ್ರೀ ಎಸ್.ಆರ್. ಹೆಗಡೆ ಅವರೇ, ಶ್ರೀ ಅಭಿಷೇಕ್ ಉಪ್ಪಿನ ಅವರೇ, ವರ್ಣೋನ್ ಆನವಟ್ಟಿ ಅವರೇ, ರಮೇಶ್ ಆನವಟ್ಟಿ ಅವರೇ, ಸಿದ್ದಪ್ಪ ಕುಯಿನ್ ಅವರೇ, ಮತ್ತಾರಪ್ಪ ಯಾರು ಸದ್ಗೋಬಾರ್ದು, ದೀಪಕ್ ಮರವಾಳ್ ಅವರೇ, ಎಲ್ಲ ಹಾವೇರಿ ನಗರದಲ್ಲಿ ಎಲ್ಲ ಕಡೆಯಿಂದ ಬಂದಂತ ಹಾವೇರಿ ಜಿಲ್ಲೆ ಎಲ್ಲ ನನ್ನ ಹಿಂದೂ ಹುಲಿಗಳು, ಅಣ್ಣ ತಮ್ಮಂದ್ರೆ, ಪತ್ರಕರ್ತರು, ಇವತ್ತು ಹಾವೇರಿ ಜಿಲ್ಲಾ ನಮ್ಮ ದಲಿತ ಸಮುದಾಯದ ಬಂಧುಗಳಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನನ್ನು ಎಲ್ಲ ದಲಿತ ಬಂಧುಗಳು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕರ್ಕೊಂಡು ಹೋಗಿ ಮಾಲಾರ್ಪಣೆ ಮಾಡಿಸಿ, ಇವತ್ತೇನು ನಿಮ್ಮ ಮೇಲೆ ನಕಲಿ ವಿಡಿಯೋ ಮಾಡಿ ಅಪಮಾನ ಮಾಡಿದರೆ ಬೇರೆ ಒಂದೇನೋ ದೊಡ್ಡ ಷಡ್ಯಂತ್ರ ಕರ್ನಾಟಕದಲ್ಲಿ ಜಾಯಿಂಟ್ ವೆಂಚರ್ನಲ್ಲಿ ನಡೆದ ನೋಡಿ. ಬಿಜೆಪಿ ಒಬ್ಬ ಲೀಡರು ಅದನ್ನ, ಕಾಂಗ್ರೆಸ್ ಲೀಡರು ಕೂಡ ಇವತ್ತ ಈ ಜನ ನೋಡಿ ಹತಾಶೆ ಆಗ್ಬಿಟ್ಟಾರೆ. ಕರ್ನಾಟಕದ 2028ಕ್ಕೆ ಜೆಸಿಬಿ ಸರ್ಕಾರ ಕರ್ನಾಟಕ ಬರ್ತದೆ. ಇವರೆಲ್ಲ ಕೆಲವು ಮಂದಿಗೆ ಕೆಲವೊಂದು ಗೃಹ ಮಂತ್ರಿಗಳು ಇದ್ರು, ಅವರು ಏನೂ ಮಾಡಲಿಲ್ಲ. ನಮ್ಮ ಪಕ್ಷ ಇತ್ತು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು ತೆಗೆದುಬಿಟ್ರೆ ಮತ್ತೆ ಸುಧಾರಣೆ ಮಾಡಲಿ. ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ತರ ಹೋಗ್ಬೇಕಾದ್ರೂ ಒಂದು ದೊಡ್ಡ ರಿಸ್ಕ್ ಆಗಿದೆ ಈ ದೇಶನಾಗ. ಅಂಬೇಡ್ಕರ್ ಅವರ ಮೂರ್ತಿಗೆ ಹಾರ ಹಾಕ್ಲಿಕ್ಕಾಗಲಾಗೈತಿ ದೇಶನಾಗ. ದಾವಣಗೆರೆಯಲ್ಲಿ 2 ಗಣಪತಿಗಳಿಗೆ ಕಪ್ಪು ಅರಿಬಿ ಹಾಕಿ, ಮಸೂದಿ ಮುಂದೆ ಕಪ್ಪು ಅರಿಬಿ ಹಾಕಿ ಒಯ್ಯುವಂತ ಪರಿಸ್ಥಿತಿ ದಾವಣಗೆರೆ ಎಸ್ಪಿ ಡಿಸಿ ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ. ಇಡೀ ದಾವಣಗೆರೆಯ ಹಿಂದೂ ಕಾರ್ಯಕರ್ತ ಹೇಳಿದ್ದೀನಿ, ಮುಂದಿನ ಸಲ ನಿಮ್ಗೆ ಯಾವ ಎಸ್ಪಿ ಯಾವ ಡಿಸಿ ಪರ್ಮಿಷನ್ ಕೊಡಲಾರ್ದಂಗೆ ಮಾಡಬಾರ. ಮಂತ್ರಿ ಯಾರದಾರ ಅವ್ರ ಮನೆಯವರು ಎಲ್ಲರಿಗೂ ಬರೀ ಸಾಕು ಓದಬೇಕು, ಹಿಂದೂಗಳು ಒಂದು ಓಟ್ ಹಾಕ್ಬಾರ್ದು. ಈ ದೇಶನಾಗ ಉಲ್ಲೇಖ ಮಾಡೋದು. ಇವತ್ತು ಟಿವಿಯಿಂದ ಒಂದು ರಿಪೋರ್ಟ್ ಬಂದರು, 2050ಕ್ಕೆ ಭಾರತ ಇಸ್ಲಾಂ ರಾಷ್ಟ್ರ ಆಗ್ತದೆ. ನೀವೆಲ್ಲ ವಿಚಾರ ಮಾಡಿ ಜಾಗೃತರಾಗ್ರಿ. ಹಾವೇರಿ ಜಿಲ್ಲೆಯವರು ನಮ್ಮ ಭಾರತೀಯ ಒಬ್ಬ ಸೈನ್ಯದವನಿಗೆ ಇಲ್ಲಿ ಭಾರತೀಯ ಸೈನ್ಯದ ಒಬ್ಬ ಸೈನಿಕನಿಗೆ ಅಪಮಾನ ಮಾಡಿದ್ರು. ಆದ್ರೆ ಇವತ್ತು ನಾವು ಒಂದು ಮಾತು ಹೇಳ್ತೀನಿ, ನಮ್ಮ ದೇಶದ ಸೈನಿಕರಿಗೆ ಪೊಲೀಸರಿಗೆ ಮುಂದೆ 2028ಕ್ಕೆ ನಮ್ಮದೇ ಸರ್ಕಾರ ಬರ್ತದೆ. ಪೊಲೀಸರಿಗೆ ಕೈ ಮಾಡಿದ್ರೆ, ಸೈನಿಕರಿಗೆ ಕೈ ಮಾಡಿದ್ರೆ ಅಲ್ಲೇ ಡಮ್. ಪೊಲೀಸ್ ಸ್ಟೇಷನ್ ಹೋಗಲಿಲ್ಲ. ನನ್ನ ಅವಧಿಯಲ್ಲಿ ಅಲಬುರ್ಗ ಸರ್ಕಾರ ಇರುವುದಿಲ್ಲ, ಕಠಿಣ ಕ್ರಮ ಕೈಗೊಳ್ಳುವಂತ ಅಯೋಗ್ಯ ಗೃಹ ಮಂತ್ರಿ ಇರುವುದಿಲ್ಲ ನನ್ನ ಸಚಿವ ಸಂಪುಟದಾಗ. ಇವರೆಲ್ಲ ಹಿಂಗ ಅಳಬುರ್ಕತನ ಮಾಡಿ ಈ ಅಧಿಕಾರಿಗಳಿಗೆ ರೊಕ್ಕ ತಿಂತೀನಿ ಪೋಸ್ಟಿಂಗ್ ಏನು ಮಾಡಬಾರಲ್ಲ ನಮ್ಮವರು. ಅದಕ್ಕನೇ ಈ ರಾಜ್ಯದ ಜನ ಹಿಂದೂಗಳು ನಮ್ಮ ಬಿಜೆಪಿಯನ್ನ ತಿರಸ್ಕಾರ ಮಾಡಿದ್ರು. ಇವರು ಸರಿಯಾಗಿ ಯಾರು ಹಿಂದೂಗಳು ಓಟ್ ಹಾಕಿದ್ರಲ್ಲ ಅವ್ರ ರಕ್ಷಣೆನೇ ಮಾಡಲಿಲ್ಲ. ಶಿವಮೊಗ್ಗದಾಗ ಒಬ್ಬ ಹಿಂದೂ ಕಾರ್ಯಕರ್ತ ಕೊಲೆ ಆಗ್ತಾನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿನೇ ಇರ್ತಾನೆ, ಏನೂ ಮಾಡ್ಲಿಕ್ಕಾಗಲಿಲ್ಲ. ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಕಿ ಹಚ್ತಾರೆ. ನಮ್ಮ ಗೃಹ ಮಂತ್ರಿ, ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇಂಥವರಿಂದ ಕರ್ನಾಟಕದಲ್ಲಿ ಬಿಜೆಪಿ ಹಿಂದುತ್ವ ಬಿಟ್ಟು ಒಂದು ಕುಟುಂಬಕ್ಕೆ ಮಾರ್ಕೊಂಡಂಗಾಗಿದೆ. ಅದು ನಡೀಲಿಲ್ಲ. ಮುಗಿತದ ಕಾಲ
ಏನು ನನ್ನ ಬಗ್ಗೆ ತಿಳ್ಕೊಂಡಿದ್ರಲ್ಲ ಇವರೆಲ್ಲ ನಾನು ಉಚ್ಚಾಟನೆ ಮಾಡಿಬಿಟ್ರೆ ಯತ್ನಾದ್ರು ಮುಗಿತಂತ ಹೇಳಿ ಯಾವ್ದು ನನ್ನ ಪರವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಯತ್ನಾಳ್ ಹೊರಗೆ ಹಾಕಿದ್ರು ತಪ್ಪು ಅಂತ ಹೇಳಿ ಆದ್ರೆ ರಾತ್ರಿ ಫೋನ್ ಮಾಡಿ ಹೇಳ್ತಾರೆ ಗೌಡ್ರು ಬಹಳ ಅನ್ಯಾಯ ಮಾಡಿದ್ರು ನಮ್ಮ ಪಾರ್ಟಿಯವ್ರ ಅಂತ ಹೇಳಿ. ಇವರೆಲ್ಲ ಯಾಕೆ ಸೋಲಕ್ಕಂತ ಗೊತ್ತೇನೋ, ಸರಿಯಾಗಿ ಹಿಂದೂಗಳ ರಕ್ಷಣೆ ಮಾಡಲಿಲ್ಲ, ಸರಿಯಾದ ಪೊಲೀಸ್ ಆಫೀಸರ್ಗಳನ್ನ ಹಾಕಲಿಲ್ಲ. ಅದರ ಪರಿಸ್ಥಿತಿಯಿಂದ ಇವತ್ತು ಹಿಂದೂ ಕಾರ್ಯಕರ್ತರು ಬಿಜೆಪಿದಿಂದ ದೂರ ಆದ್ರಂತೆ ಇವತ್ತು 66ಕ್ಕೆ ಬಂದಿವಿ ನಾವು. ಇಲ್ಲಿಕಂದ್ರೆ ಇವತ್ತು ನೋಡಿ ಏನ್ ರಾಜ್ಯದಾಗ ಏನು ಸರ್ಕಾರ ಐತು, ಏನು ಸಾಬ್ರ ಸರ್ಕಾರ ಐತು, ಗಣಪತಿಗೆ ಡಿಜೆ ಕೊಡುದಿಲ್ಲ. ಆ ದಾವಣಗೆರೆ SP ನನ್ನ ಭಾಷಣ ಮಾಡಿದ್ದಾರೆ ಬೈಕ್ಗಳು ಕಿತ್ಕೊಂಡು ಹೋಗ್ತಾರೆ. ನಾಳೆ ಕಳಿಸ್ತೀನಿ, ನಾವು SP ನಾನು ಪ್ರಿವಿಲೇಜ್ ಕಮಿಟಿ ಕಳಿಸ್ತೀನಿ. ನಾ SP ಗುರ್ತಾಗಬೇಕಲ್ಲ, ಏನು ಅಂತ ಗುರ್ತಾಗಬೇಕಲ್ಲ. ನಮ್ಮ ಚಿತ್ರದುರ್ಗ SP ಹಿಂಗೆ ಮಾಡಿದ್ರು. ಒಬ್ಬ MLA ಭೂಮಿ ಪೂಜೆ ಕರೀಲಾರ್ದೇ, ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ MLA ಅವರನ್ನ ಕರೀಲಾರ್ದೆ SP ಭೂಮಿ ಪೂಜೆ ಮಾಡಿಬಿಟ್ಟಿದ್ರು. ನಾನೇ ಪ್ರಿವಿಲೇಜ್ ಕಮಿಟಿ ಚೇರ್ಮನ್ ಇದ್ದೆ. ಬಂದ್ರ ಅಮ್ಮ, ಏನಮ್ಮ ಏನ್ ತಿಳ್ಕೊಂಡು ನೀನು IPS ಆದ್ರೆ ಬಹಳ ಆಕಾಶದಿಂದ ಬಿದ್ದೇನೆ ಅಂತ ಕೇಳ್ದೆ ನಾನು. ಸರ್ ಸಾರಿ ಸರ್, ತಪ್ಪಾಗಿದೆ ಸರ್, ಇನ್ನು ಎಂದೂ ನನ್ನ ಸರ್ವಿಸ್ನ ಹಿಂಗ್ ಮಾಡುವುದಿಲ್ಲ ಸರ್. ಆ ಎಮ್ಮನ ಉಳಿಸಲಕ್ಕೆ ADGP DG IGP ಎಲ್ಲರೂ ನೆನಪೋಂಗಿಲ್ಲ ಸರ್, ಇದೊಂದ್ಸಲ ಮಾಫಿ ಮಾಡ್ತೀನಿ. ಇವತ್ತು ದಾವಣಗೆರೆ SP ಹೇಳ್ತೀನಿ ನಾನು, ನಿಮ್ಮನ್ನು ಸಹ ಪ್ರಿವಿಲೇಜ್ ಕಮಿಟಿಗೆ ಕರಿತೀವಿ. ಇದೇ ಇನ್ಚಾರ್ಜ್ ಮಿನಿಸ್ಟರ್ ಖಾಯಂ 2028 ಇರ್ತಾನ. ಇದೇ ಸರ್ಕಾರ ಇರ್ತದೆ, ಹಿಂದೂ ವಿರೋಧಿ ಸರ್ಕಾರ. ಬಂಧುಗಳೇ, ಇವತ್ತು ಸಮಸ್ತ ಹಿಂದೂಗಳು ಒಂದಾಗಲಿಕ್ಕಂದ್ರೆ ಭಾರತ ಉಳಿದಿಲ್ಲ. ಈ ದೇಶದಲ್ಲಿ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಭಾರತ ನಡಿಬೇಕು. ನಮ್ಮ ದೇಶನಾಗಿರ್ಬೇಕಾದ್ರೆ ಭಾರತದ ಸಂವಿಧಾನದಂಗೆ ನೀವು ಇರ್ರಿ. ಇಲ್ಲಂದ್ರೆ ಆ ಗಾಂಧಿ ಏನ್ ಮಾಡಿಕೊಟ್ಟ ಪಾಕಿಸ್ತಾನ, ಅಲ್ಲಿಗೆ ಹೋಗ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944 ಒಂದು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನ ನಮ್ಗೆ ಯಾರು ತಿಳಿಸಲಿಲ್ಲ. ಅಂಬೇಡ್ಕರ್ ಅವನ್ನ ಬರೆಯದ ಒಂದು ದಲಿತ ಉಣಿಯೊಳಗೆ ಇಟ್ಟಿರ್ತೀವಿ ನಾವು. ಆ ಪುಣ್ಯಾತ್ಮ ಅಂಬೇಡ್ಕರ್ ಏನು ಹೇಳಿದ್ರು ಇವತ್ತು ಈ ಭಾರತದಲ್ಲಿ ಸತ್ಯ ಆಗ್ಲಕತ್ತದೆ. ಏನ್ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತವನ್ನ ಇಬ್ಬಾಗ ಮಾಡುವುದು ನನ್ನ ವಿರೋಧ ಇದೆ. ಒಂದು ವೇಳೆ ಭಾರತವನ್ನ ಇಬ್ಬಾಗ ಮಾಡುವುದಾದರೆ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸ್ಲಿಮು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿರುವ ಕಟ್ಟ ಕಡೆಯ ಹಿಂದೂ ಭಾರತಕ್ಕೆ ಬರಬೇಕು. ಇಸ್ಲಾಂನಲ್ಲಿ ಸಹೋದರತ್ವವಿಲ್ಲ, ಮತ್ತೊಂದು ಧರ್ಮದವರು ಆತಂಬರ ತಿಳ್ಕೊಂತದ್ದು ಅವ್ರ ಗ್ರಂಥದಲ್ಲಿಲ್ಲ. ನೀವು ಇವ್ರನ್ನ ಇಟ್ಕೊಂಡು ಕೂತ್ರಂದ್ರೆ ಯಾವಾಗಲೂ ನಿಮಗೆ ಭಾರತಕ್ಕೆ ಸಮಸ್ಯೆ ಆಗ್ತಾ ಇರ್ತದೆ. ಆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ಸತ್ಯ ಆಗತ್ತೆ. ಯಾವ ರಾಜ್ಯದಾಗ ಆರಾಮದಾರ, ಯಾವ ದೇಶದಾಗ ಆರಾಮದಾರ ಹೇಳ. ನಾನು ಮೊನ್ನೆ ಇಂಗ್ಲೆಂಡ್ನಲ್ಲಿ ದೊಡ್ಡ ಒಂದು ಹೋರಾಟ ಏನಂದ್ರೆ, ಇನ್ನ 10 ವರ್ಷ ಹೋದರೆ ಅಲ್ಲ 5 ವರ್ಷನಾಗ ಇಂಗ್ಲೆಂಡ್ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಆಗ್ಲಕತ್ತದೆ. ಫ್ರಾನ್ಸ್, ಜರ್ಮನ್, ಯಾವ ದೇಶದಾಗ ಶಾಂತಿ ಇದ್ದದಾರ್ರಿ? ಯಾವ ದೇಶನಾಗ ಅಂತಂದ್ರೆ ಕಾಂಗ್ರೆಸ್ ಬಂದ ಮ್ಯಾಗಂತೂ ಅವ್ರು ಇಟ್ಟು ಚಡಿಲಾಕತ್ತಾರ. ಆ ವಿಧಾನಸೌಧದಾಗ ನಾನು ನೋಡ್ತೀನಿ, ಪೊಲೀಸರು ಕೂಡ ಜಗಳ ತಿಳಿದೇನು ಅವ್ರ ದಿಮಾಕ್ ಮಾಡೋದು ನೋಡಿದ್ರ ಆ ಗ್ಯಾಲರಿ ಅಂತೈತಿ ಮ್ಯಾಗ ಗ್ಯಾಲರಿ ಹೊರಗೆ ಕೂತಿರ್ತಾರೆ. ಎಲ್ಲ ಅದೇ ಕಂಪನಿನೇ. ಅಂದ್ರ ಸಿದ್ದರಾಮಯ್ಯ ಅಂದ್ರ ಅವ್ರ ಗುರುಗಳಾಗ್ಯಾರ, ಹಾಲ ಮತದ ಗುರುಗಳಾಗಿ ಉಳಿದಿಲ್ಲ ಅವರು. ನಾ ಸಿದ್ದರಾಮಯ್ಯ ಹೇಳಿದ್ರೆ ಮೊನ್ನೆ, ಮಿಸ್ಟರ್ ಯತ್ನಾಳ್ ನೀನು ಎಕ್ಸ್ಪೆಲ್ ಮಾಡ್ಯಾರ, ನೀನು ಮಾತಾಡ್ಬೇಡ ಕೊಂಡ್ರು ಅಂದ್ರು.
ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯನವರು ಹಿಂದೆ ಬಿಜೆಪಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿಬಿಟ್ಟಾರೆ, ಆ ಸಾಲ ನಾ ತುಂಬ್ತಾ ಇದ್ದೀನಿ ಅಂತೇಳಿ. ನಾ ಸಿದ್ದರಾಮಯ್ಯ ಮಾತು ಕೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗ ಬಾದಾಮಿ ಕ್ಷೇತ್ರಕ್ಕೆ ನಿಮ್ ಕ್ಷೇತ್ರಕ್ಕೆ ಎಷ್ಟು ರೊಕ್ಕ ಕೊಟ್ಟ ತುಡುಗಲಿ, ನೀವೆಲ್ಲ ಅಡ್ಜಸ್ಟ್ಮೆಂಟ್ ಕೊಡೋಕೆ. ಅದಕ್ಕೆ ಸಿದ್ದರಾಮಯ್ಯ ಭಯಂಕರ ಸಿಟ್ಟು ಬಂತು. ಮಿಸ್ಟರ್ ಯತ್ನಾಳ್ ನಿನ್ನ ಏನು ಉಚ್ಚಾಟನೆ ಮಾಡ್ಯಾರ, ಎಕ್ಸ್ಪೋಲ್ ಮಾಡ್ಯಾರ. ನಾ ಹೇಳಿದೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ, ನಿಮ್ಮ ಸನ್ಮಾನ್ಯ ಶ್ರೀ ದೇವೇಗೌಡರು ಎಕ್ಸ್ಪೋಲ್ ಅವಾಗ ಏನಂದೆ ಏನಲ್ಲ ಇದನ್ನೇ ಅಂದಿನಿ, ನೀವು ಎಕ್ಸ್ಪೆಲ್ ಆಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿರಿ. ಕುಮಾರಸ್ವಾಮಿ ಅವರನ್ನ ದೇವೇಗೌಡ ಸಸ್ಪೆಂಡ್ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆದರು. ದ ಗ್ರೇಟ್ ರೈತನ ಮಗ, ಕೃಷಿ ಬಜೆಟ್ ಕೊಟ್ಟಂತ ಧೀಮಂತ ನಾಯಕ ಯಡಿಯೂರಪ್ಪನವರು ಬಿಜೆಪಿ ಸಸ್ಪೆಂಡ್ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆದರು. 2028 ನನ್ನ ಪಾಲಾಯಿತು. ಸುಮ್ಮನೆ ಕೊಟ್ಟ ಸಿದ್ದರಾಮಯ್ಯನವರು ಬಂಧುಗಳೇ, ಬರೆಯೋದು ಗಣಪತಿ ಹೋಗಿತ್ತು ಹುಡುಕು ಮಾತಾಡಿ ಬೇಡ್ರಿ, ಸುಮ್ಮನೆ ಸಿಟಿ ಹೊರಗೆ ಹೋಗಿ ಬೇಡ್ರಿ. ಮನೆಗೆ ಕಲ್ಲು ಬೀಳಕತ್ತೇನು ಮನೆಗೆ ಓದಕ್ಕೆ ಬರ್ತೇನೆ. ಅವ್ರು ಹೆಂಗ ಹೊರಗೆ ಬಂದು ನಿಮ್ಮ್ಯಾಗ ಅಟ್ಯಾಕ್ ಮಾಡ್ತಾರಲ್ಲ, ಅವರು ಅಲ್ಲಿ ಹೇಳ್ತಾರ ಗಂಡಸ. ನಮ್ಮ ದೇಶ ಉಳಿಬೇಕಾದ್ರೆ ಇವತ್ತೇನಾದ್ರೆ ನಾವು ಸುರಕ್ಷಿತ ತದೀಪ ಅಂದ್ರೆ ಅದಕ್ಕೆ ಕಾರಣ ನೀವು ಯಾಕೆ ಕಾರಣ ಅಂದ್ರೆ ಈ ದೇಶಕ್ಕೆ ಒಂದು ಸುಭದ್ರವಾದಂತ ಗಟ್ಟಿಯಾದಂತ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದೇ ಹೋಗಿದ್ರು, ಅರೆ ಹುಚ್ಚ ಬಟಾಟಿಂದ ಬಂಗಾರ ತಗೊಂಡು ಏನಾದ್ರು ಪ್ರಧಾನಮಂತ್ರಿ ಆಗಿದ್ರೆ ಈ ದೇಶ ಆಯ್ತದೆ ಪಾಕಿಸ್ತಾನ ಆಗಿತ್ತು. ಸುರಕ್ಷಿತಗಿರಿ. ಆಪರೇಷನ್ ಸಿಂಧೂರ್ ಮಾಡಿದ್ರಲ್ಲ ನಮ್ಮ ಸೈನಿಕರು, ಒಬ್ಬ ಮಗಾರೇ ಈ ದೇಶನಾಗಿರುವಂತ ತೈಗಂಡ್ರು ಪಾಕಿಸ್ತಾನ ಪರವಾಗಿ ಎಲ್ಲರೇ ಪಾಕಿಸ್ತಾನದವ್ರು ಮಾಡಿದ್ದು ತಪ್ಪತ್ತು ಒಬ್ಬ ಮಗಾರೆ ಹೇಳ್ದ, ಒಬ್ಬರೇ ಹೇಳ್ದ. ಇವತ್ತು ಗಣಪತಿಗೆ ಡಿಜೆ ಬಂದ್ ಮಾಡಿದ್ವಿ, ಗಣಪತಿಗೆ ಹಿಟ್ಟು ರಿಸ್ಟ್ರಿಕ್ಷನ್ ಹಾಕಕತ್ತೀವಿ. ಮನೆ ಹಂಗಾದ್ರೆ ಈದ್ ಮೇಲೆ ಆದ್ನಾಗ ನೀವು ಯಾಕೆ ಪರ್ಮಿಷನ್ ಕೊಟ್ರಪ್ಪ ಡಿಜೆಗೆ? ಕರ್ನಾಟಕದ ಪಾಕಿಸ್ತಾನ ಜನ ಆಡ್ಸಕ್ಕೆ ಹೆಂಗ್ ಪರ್ಮಿಷನ್ ಕೊಟ್ರಿ? ದಿನ 5 ಸಲ ಓದಿರ್ತಾವಲ್ಲ, ಅದಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರಿ? ಎಲ್ಲಾ ಜಿಲ್ಲೆಯ ಪೊಲೀಸ್ ಸಂಸ್ಥಾನಿಕರು ಹೇಳ್ಬೇಕಂತ ನಾನು ಅದ್ರ ಮೇಲೆ ನಾನು ಹೈಕೋರ್ಟ್ನಾಗ ಹಾಕೋದೀನಿ, ಎಲ್ಲರ ಮೇಲೆ ಕಂಟೆಂಟ್ ಹಾಕ್ತೀನಿ. ಗಣಪತಿಗೆ ಪರ್ಮಿಷನ್ ಬೇಕಿದೆ, ಅವ್ರು ದಿನ 5 ಸಲ ಓದಿರ್ತಾರೆ, ಕ್ವಾಯಿಂಕನೂ ಇಲ್ಲ. ನಾ ಹೇಳಿ ಏನಾಗ ಮನೆ ಬಂದಾರ ಅವ್ರು ಎಲ್ಲಿ ಹೋಗಿದ್ವಲ್ಲ ಏನಾಗ ಅಲ್ಲಿ DSP ಕೇಳ, ಸರ್ ಇವ್ರು ಪರ್ಮಿಷನ್ ತಗೊಂಡೆಲ್ಲ ಮೈಕ್ ಬರ್ತಾರೆ, ಹಂಗಾದ್ರೆ ನಿನಗ ಮಸೂತಿ ಮ್ಯಾಗಿನ ಎಲ್ಲದಕ್ಕೂ ಮಾಗಿ ಪರ್ಮಿಷನ್ ತಗೊಂಡಾರ, ಬನ್ನಿ ಪೊಲೀಸ್ ಸ್ಟೇಷನ್ ಬಂದು ಅದು ಗೊತ್ತಿಲ್ಲ. ಕಾನೂನು ದೇಶನಾಗ ಅವ್ರ ಪರವಾಗಿ ಅದ. ಹೆಂಗೆ ಯೋಗಿ ಆದಿತ್ಯನಾಥ್ ಅದರಲ್ಲ ಅಂತವ್ರು ಬಂದಾಗ ಮಾತ್ರ ಕರ್ನಾಟಕ ಉಳಿತದ. ಯಾಕ ನನ್ನ ಮಗ ಪಾಕಿಸ್ತಾನ ಜೆಂಡಾ ಹಾರಿಸಿದ್ರ ಪೊಲೀಸ್ ಸ್ಟೇಷನ್ಕ ಒಳಗೆ ಒಯ್ದು ಹೊರಗೆ ಬರೋದ್ರಾಗ ಭಾರತ್ ಮಾತಾ ಕಿ ಜೈ ಒಂದೇ. ಯಾರವ ಅಖಿಲೇಶ್ ಯಾದವ್ ಇದ್ದಾಗ ಅದೇ ಪೊಲೀಸರಿದ್ರು, ಯೋಗಿ ಆದಿತ್ಯನಾಥ್ ಇದ್ದಾಗ ಅವರೇ ಪೊಲೀಸರದಾರ. ಅವರ ಸಾಬರ್ಗೆ ಸಪೋರ್ಟ್ ಮಾಡ್ತಿದ್ರು, ಈಗ ಹಿಂದೂಗಳಿಗೆ ಸಪೋರ್ಟ್ ಮಾಡಾಕತ್ತಾರ, ದೇಶಭಕ್ತಿಗೆ ಸಪೋರ್ಟ್ ಮಾಡಾಕತ್ತಾರ. ಆಳವಾಗಿ ದಮ್ಮು ಬೇಕು.
ನಮ್ಮವ್ರ ಅಯೋಗ್ಯರು ಬರೇ ಕಠಿಣ ಕ್ರಮ. ನಾ ಕೇಳಿದ್ರು ಒಂದು ಬೊಮ್ಮಾಯಿಗೆ ಗೃಹಮಂತ್ರಿದು ನಾನು ಮಟ್ಟಿಗೆ ಕೊಟ್ಟಿದ್ರು ಬೊಮ್ಮಾಯಿ. ನಾ ಕೇಳಿದೆ ಬೊಮ್ಮಾಯಿ ಅವರ ಕೆಜೆಯಲ್ಲಿ ಡಿಜೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ ಬರ್ತಾರ, ಒಂದು 4 ಎನ್ಕೌಂಟರ್ ಮಾಡಿದ್ರ ನೀವು ಕರೇ ಗೃಹ ಮಂತ್ರಿ ಅಂತ ಅನಿಸ್ತಿದ್ರಿ ಇವತ್ತನ್ನೇ. ಹಂಗ ಮಾತಾಡಕ್ ಬರ್ತಿದ್ರಂತ ಕೊಡು ನನ್ನ ಕೈಯಲ್ಲಿ ನೋಡಿ ಬರೋಬ್ಬರಿ ಮಾಡ್ತೀನಿ. ಎಲ್ಲ ಏನ್ ಮಾಡ್ತಾವು 5,000 ರೂಪಾಯಿ ಪೊಲೀಸರ ಕಡೆ ಟ್ರಾನ್ಸ್ಫರ್ ಕೊಡಕತ್ತಿರ್ತಾವು. ಇತರ ಮತ್ತೆ ಯಾರು ಕೇಳ್ತಾರೆ? ಎಲ್ಲ PS ಆಗಿತ್ತು, CP ಆಗಿತ್ತು, DSP ಗಿತ್ತು, SP ಇತ್ತು, DC ಗಿತ್ತು ಅಂತ ಮಾಡ್ಕೊಂಡು ಇವ್ರ ಮಾತು ಯಾಕೆ ಹೇಳ್ತಾರೆ? ಮುಖ್ಯಮಂತ್ರಿಗಳು ಬೇಕಾಗಿರುವೆ ನೀವು ರೊಕ್ಕ ಕೊಟ್ಟೆ ಬಂದು ಹೇಳ್ತಾರ ಅವ್ರು. ನಾವು ಬಿಜಾಪುರನಾಗ ಹಂಗಿಲ್ಲ, ನಮಗೂ ಏನ್ ನಿಮ್ಗೆ ರೊಕ್ಕ ಬೇಡ, ಕಾನೂನು ಕರೆಕ್ಟ್ ಇರ್ಬೇಕು. ನಮಗೆ ಒಬ್ಬನ ನಮಗ ಪಾಯಿಂಟ್ ಅನ್ಬಾರ್ದು. ಇನ್ನೊಬ್ಬರು ಈ ಪೊಲೀಸ್ ಆಫೀಸರ್ ಅವ್ರು ಬಿಜಾಪುರಕ್ಕಿದ್ರು. ಹೆಂಗ್ ಬಿಜಾಪುರ ಪಾಯಿಂಟ್ ಅನ್ನೋದಿಲ್ಲ. ಈಗಾದ್ರು ಕಾಂಗ್ರೆಸ್ ಬಂದ್ರು ಪಾಯಿಂಟ್ ಅನ್ನೋದಿಲ್ಲ. ಯಾರಾದ್ರು ಯಾಕಪ್ಪ ಅಂದ್ರೆ ಇವತ್ತ ಬಂಧುಗಳೇ ಸುಮ್ಕೊಟ್ಟು ಹುಡುಕುವ ಓಟ್ ಹಾಕೋದು ಮಾಡ್ರಿ. ಅವಾಗ ಏನ್ ಮಾಡ್ತಿರ್ಬೇಕೇನು? ದಾರು ಕೋಳಿ ಕುರಿ ರೊಕ್ಕ ಕೊಟ್ಕೊಳ್ಳಿ. ಇಲ್ರಿ ನೀನು ಸಂಗೀತನ ಚಲೋ ಐತ್ರಿ ರಾತ್ರಿ ಕೆಲವೊಂದು ಮಂದಿ ಅಂದ್ರೆ ಕಿಟಕಿ ಓಪನ್ ಮಾಡ್ಕೊಂಡು ಮಕ್ಕೊಂಡಿರ್ತಾರೆ. ಅದ್ರಂಗ ಏನಾರು ಹಿಂಗ್ ಹೋಗಿರ್ತಾರೆ ಅನ್ನತ್ತೆ. ಹಿಂಗ್ ಮಾಡಿ ದೇಶ ಹಾಳಾಗಲಾಕತ್ತೈತಿ. ಹಿಂದೂಗಳ ಪರಿಸ್ಥಿತಿ ನಿಮಗ ಡಿಜೆ ಪರ್ಮಿಷನ್ ಯಾಕೆ ಕೊಡಲ್ಲ? ಅದೇ ಉತ್ತರ ಪ್ರದೇಶನಾಗ ಮಾಡಲ್ಲ. ಅಲ್ಲಿ ಉತ್ತರ ಪ್ರದೇಶನಾಗ ಹೆಂಗೈತಿ? ಎಷ್ಟು ಘಟನೆಗಳಾಗಲಾಗತ್ತವ ದೇಶನಾಗ ಹಿಂದೂಗಳ ಮೇಲೆ. ಕರ್ನಾಟಕದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬದ ಮೇಲೆ ಹಾಲಮತ ಸಮಾಜದವರು ರೇಷ್ಮೆ ಪಟಕ ಸುತ್ತಿ ಭಂಡಾರ ಹಚ್ಚಲಕ್ ಬಂದ್ರೆ ತಗೊಂಡು ಹಿಂಗೆ ಹೋಗೋದು ಜಾತ್ಯಾತೀತ್ರ. ಮೊನ್ನೆ ಸಾಬರ್ದ ಆಯ್ತಲ್ಲ ಬೆಂಗಳೂರಿನಾಗ ಟಪಿಗೆ ಒಬ್ಬ ಸಾಕಿಷ್ಟ ನಮ್ಮ ಮುಖ್ಯಮಂತ್ರಿ ಮತ್ತೇನು ಹೇಳ್ತಾರೆ ಗೊತ್ತೇನ? ಮುಂದಿನ ಜನ್ಮ ಇದ್ದರೆ ನಾನು ಮುಸಲ್ಮಾನನಾಗುತ್ತೇನೆ. ಅಲ್ಲಿ ಭದ್ರಾವತಿ ಮೇಲೆ ಒಬ್ಬ ಹೇಳೋಣ, ಮುಂದಿನ ಜನ್ಮ ಇದ್ದರೆ ನಾವು ಮುಸಲ್ಮಾನ ಆಗ್ತೀವಿ. ಹೀಗೆ ಹೋಗರ ಯಾವ ಮಗ ಬೇಡ ಹೀಗೆ ಹೋಗುತ್ತೆ. ಅವ್ರೇನಂದ್ರೆ ಒಬ್ಬ ಮೌಲ್ವಿ ಒಂದು ಯಾವುದೋ ಟಿವಿ ಸಂದರ್ಶನದಾಗ ಹೇಳಿದ್ರು, ಈ ನನ್ನ ಮಕ್ಕಳು ಹಿಂದೂಗಳೇನೋ ಲೀಡರ್ಗಳದಾರಲ್ಲ ನಮ್ಮ ಓಟ್ ತಗೊಳಕ್ಕೆ ನಾಟಕ ಮಾಡ್ತಾರ. ಇವ್ರೇನು ಮುಸಲ್ಮಾನ ಮುಂದಿನ ಜನ್ಮ ಯಾಕ? ಮುಂದಿನ ಜನ್ಮ ಇಸ್ಲಾಂದಾಗ ಇಲ್ಲ. ಇವ್ರು ಏನಾದ್ರು ಜನ್ನತ್ತಕ್ಕೆ ಹೋಗ್ಬೇಕಾದ್ರೆ ಹೀಗೆ ಬರ್ಬೇಕು. ಬಂದು ಒಬ್ಬ ಹಿಂದೂನು ಹೊಡೆದ್ರಂದ್ರೆ ಸೀದಾ ಜನ್ನತ್ತಕ್ಕೆ ಹೋಗ್ತಾರ. ಜನ್ನತ್ತದಾಗ 72 ಸುಂದರ ಮಹಿಳೆಯರು ಸ್ವಾಗತ ಮಾಡ್ತಾರ, ಕೈಕಾಲು ಹೋಗ್ತಾರ. ಅತ್ಯಂತ ಸುಮಧುರವಾದಂತಹ ನದಿಗಳು ಹರಿತಾವೆ. ಹಿಂಗೆ ಕುಡಿದುಕೊಂಡೇ ಸ್ಕಾಚ್ ಕೊಡೋದಂಗ ಆಗ್ತದೆ. ನಾನು ಬೇಡ ಅನ್ನೋದು ಸಿದ್ದರಾಮಯ್ಯರು ಹೋಗ್ತಿದ್ರು, ಹೋಗ್ಲಿ ಯಾವ ಹಾಲು ಮತ್ತಕ್ಕೆ ಏನಾರು ಉಪಕಾರ ಮಾಡ್ಯಾರೇನಪ್ಪ? ಎಷ್ಟು ಸ್ಕೀಮ್ ತಗೋದ್ರು ಅವ್ರು ಸಾಬ್ರು ಹುಡುಗರು ವಿದೇಶಕ್ಕೆ ಹೋದ್ರೆ 30 ಲಕ್ಷ ಅಂತ, ಇನ್ನೊಂದು 1,000 ಕೋಟಿ ರೂಪಾಯಿ ಹಜ್ ಬೋರ್ಡ್ ಅಂತ, 100 ಉರ್ದು ಶಾಲೆ ಅಂತ, ಒಕ್ಕಪ್ಪದ ಆಸ್ತಿ ಕಂಪೌಂಡ್ ಕಡ್ಲಕ್ 150 ಕೋಟಿ ಅಂತ. ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾರೆ ನಮ್ಮ ಸಿದ್ದರಾಮಯ್ಯ. ಅವ್ರಿಗೆ ಯಾಕೆ ಕಲಿಸ್ಲಾಕತ್ತೀರಪ್ಪ ಸಿದ್ದರಾಮಯ್ಯ ಅಂತ ಕೇಳಿದ, ಮುಸ್ಲಿಂ ಹೆಣ್ಮಕ್ಳಿಗೆ ನೀವು ಯಾಕೆ ಕಲಿಸ್ತೀರಿ ಅಂದ್ರೆ ಹಿಂದೂಗಳನ್ನ ಹೊಡಿಲಿ, ಆದಷ್ಟು ಬೇಗ ಕರ್ನಾಟಕದಲ್ಲಿ ಮುಸ್ಲಿಂ ರಾಜ್ಯ ಆಗಲಿ ಅಂತ ಹೇಳಿ ಇಂಥ ಮೈಂಡ್ ಇದ್ದಂತವ್ರು 28 ಬರ್ಬೇಕಾ? ಇದು ನೀವೆಲ್ಲ ತಿಳ್ಕೊಡಿ. ಗಣೇಶ್ ಚತುರ್ಥಿಗೆ ನಾ ಚಾಲು ಮಾಡೀನಿ ಕರ್ನಾಟಕದ ಪ್ರವಾಸ. ಬೀದರ್ದ ಈಶಾನ್ಯ ಭಾಗದಿಂದ ಅಲ್ಲಿ ಗಣಪತಿಗೆ ನಮಸ್ಕಾರ ಮಾಡಿ ಚಾಲು ಮಾಡೀನಿ. ನಮ್ಮದು ಏನೂ ಮಂಡ್ಯ ಜಿಲ್ಲಾದಾಗ ಏನೂ ನನ್ನ ಅಸ್ತಿತ್ವವಿಲ್ಲ. ಬಿಜೆಪಿ ಮಹಾನ್ ಲೀಡರ್ ಹೋದ್ರ ಮದ್ದೂರಕ್ಕ 8,000 ಮಂದಿ ಸೇರಿದ್ರು. ಯಾವಾಗ ಹೋಗ್ಯಾರ ಅಂದ್ರೆ ಅವ್ರು ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಹೋದಾಗ ಹೆಂಗಾದ್ರು 8,000 ಸಾಮೂಹಿಕತೆಗೆ ಮಂದಿ ಕುಡಿರ್ತಾರೆ. ಎಲ್ಲ ಗಣಪತಿ ಮುಂದೆ ಸಂಪೂರ್ಣ ಮಂದಿರ ಇರುವುದಿಲ್ಲ. ಅವಾಗ ಕೂಡಿ 7,000 ಭಾರಿ ಸ್ವಾಗತ. ಟಿವಿ ಒಳಗೂ ಒಂದಿಷ್ಟು ಟಿವಿ ಬುಕ್ಕಿಂಗ್ ಇರ್ತಾವ, ಒದಕಿರ್ತಾರೆ. ನೀವೆಲ್ಲ ಕೇಳಬೇಡ್ರಿ, ಟಿವಿ ಹೋಗಿ ಬಂದಿದ್ದೆಲ್ಲ ಸತ್ಯ ತಿಳ್ಕೋಬೇಡ್ರಿ.
ಈ ಅಂಬೇಡ್ಕರ್ ಅವ್ರ ಬಗ್ಗೆ ನಾನೇನೋ ಹೆಣ್ಮಗಳ ಬಗ್ಗೆ ಮಾತಾಡಿ ಎಲ್ಲ ಬೋಗಸ್ ಚಿತ್ತುತ್ತಾರ ನೋಡ್ರಿ. ಹಂಗ ಒಬ್ಬ ಈ ರಾಜ್ಯದ ಒಬ್ಬ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಿನಿಸ್ಟ್ರು ಯತ್ನಾಳ್ ಹಿಂಗ್ ಮಾತಾಡ್ಯಾರ ಅಂತ ಹೇಳಿ ತನ್ನ ಟ್ವೀಟ್ ಮಾಡ್ತಾನೆ. ಆದ್ರ ನಿನ್ನೆ ಹೈಕೋರ್ಟ್ನಾಗ ನಮ್ಮ ಇಡೀ ದೇಶದ ಇತಿಹಾಸನಾಗ ಅಟ್ರಾಸಿಟಿ ಕೇಸ್ ಹಾಕದಂತ ಒಬ್ಬ ವ್ಯಕ್ತಿಗೆ ಯಾಕೋದಿರ್ತೀರಿ ಸುಮ್ಮನೆ ಸೌಂಡ್ ಸುಮ್ಕೊಟ್ಟು ತಾನೇ ಸೌಂಡ್ ಬರ್ತೈತಿ. ಸುಮ್ಕೊಂಡ್ರಲ್ಲ ಸುಮ್ಮನೆ ಜೈಕಾರ ಹಾಕ್ತಾರೆ. ನ್ಯಾಯಮೂರ್ತಿಗಳು ಮೊಬೈಲ್ ತರಿಸಿ ನೋಡಿದ್ರೆ ನಾ ಏನ್ ಮಾತಾಡೀನಿ ನೋಡಿ. ನಾಳೆ ಹೇಳಿದ್ದೇನಂದ್ರೆ ಬಂಧುಗಳೇ, ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಮಾಡುವಂತ ಏನ್ ಧರ್ಮ ಇದೆ, ಒಬ್ಬ ಸಾಮಾನ್ಯ ದಲಿತ ಹೆಣ್ಮಗಳಿಗೂ ಸಹ ಪೂಜೆ ಮಾಡುವಂತ ಅಧಿಕಾರ ಇದೆ ಅನ್ನುವಂತ ಮಾತನ್ನ ಹೇಳಿದ್ದೆ. ಆದ್ರೆ ಅದನ್ನ ನಮ್ಮ ಬಿಜೆಪಿ ಒಬ್ಬ ಲಪುಟ ಕಾಂಗ್ರೆಸ್ ಲಪುಟರು ಕೂಡಿ ಅಧಿಕಾರ ಇಲ್ಲ ಅಂತ ಹೇಳಿ ಅದನ್ನ ಇನ್ನೂ ಏನೋ ಮಾಡ್ತಾರ. ಇಂಗ್ಲಿಷ್ ಬರೋದಿಲ್ಲ, ನಾವು ಎಡಿಟ್ ಮಾಡ್ಯಾರ. ಹೈಕೋರ್ಟ್ ನ್ಯಾಯಾಧೀಶರು ಗೌರವಾನ್ವಿತ ನ್ಯಾಯಾಧೀಶರು ನೋಡಿದ್ರ ನೋಡ್ಕೊಂಡು ಪಟ್ಟಷ್ಟೇ ಕೊಟ್ಬಿಟ್ರು, ಏನೋ ಆಕ್ಷನ್ ಮಾಡಬಾರ್ದತ್ತೆ. ಸತ್ಯ ನ್ಯಾಯ ನೀತಿ ನೀವು ಯಾರ್ಯಾರು ಕೂಡಿ ಏನು ಮಿಲಾಪಿ ರಾಜ್ಯದಾಗ ಮಾಡ್ಲಕತ್ತೀರಿ ನಾನು ತುಳಿಬೇಕಂತೇಳಿ ನಿಮ್ಗೇನು ಕಿಸಿಲಕ್ಕಾಗೋದಿಲ್ಲ. ಇಡೀ ರಾಜ್ಯದಾಗ ಸಣ್ಣ ಕೂಸಿಗೆ ಕೇಳ್ರಿ 2028ಕ್ಕೆ ಯಾರು ರಾಜ್ಯದ ಮುಖ್ಯಮಂತ್ರಿ? ನಿಮಗೇನಿದೆ ಇವತ್ತು ರೊಕ್ಕ ಕೊಟ್ಟಿನ ಡಾಬಾದಾಗ ದಾರು ಕುಡಿಸಲಕ್ಕ ವ್ಯವಸ್ಥೆ ಮಾಡಿನ? ಏನಾರ ನಿಮ್ಗೆ 500 ರೂಪಾಯಿ ಹಂಚಿನ? ನೀವು ಯಾವ್ದೋ ಪಾರ್ಟಿ ಪಕ್ಷತೆ ಬಂದಿರ? ಯಾಕೆ ಬಂದಿರಂದ್ರ ಮುಂದಿನ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ಅನ್ನೋದು ಕರ್ನಾಟಕದ ಜನ ನಿರ್ಣಯ ಮಾಡ್ತಾರ. ಯಡಿಯೂರಪ್ಪ ನಿರ್ಣಯ ಮಾಡುವುದಿಲ್ಲ. ಈ ಜನ ಏನಾಗ್ತಾರೋ ಅವನೇ ಮುಖ್ಯಮಂತ್ರಿ ಮಾಡಬೇಕಾಗ್ತದೆ. ಅದು ಹಾಗೆ ಆಗ್ತದೆ. ಯಾವುದೇ ಬೇಕಾದಷ್ಟು ಕೇಸ್ ಹಾಕ್ರಿ, 71 ಹಾಕ್ರಿ, 72 ಹಾಕ್ರಿ, 100 ಹಾಕ್ರಿ, 150 ಹಾಕ್ರಿ. ನನ್ನ ಸಚಿವರು ನನ್ನ ಪ್ರಮಾಣ ವಚನ ದಿವಸ ಹೊಸ JCB ಪೂಜೆ ಮಾಡಿನೇ ನನ್ನ ಸರ್ಕಾರ. ಹೊಸ JCB 3 ಉದ್ದೇಶಗಳು. ಯಾರು ಹಿಂದೂ ಧರ್ಮದ ಮೆರವಣಿಗೆ ಮೇಲೆ ಕಲ್ಲು ಹಾಕ್ತಾರೆ, ನಮ್ಮ ದೇವಸ್ಥಾನಗಳಿಗೆ ಯಾರಾದರೂ ಭಜನೆ ಮಾಡ್ತಾರೆ, ಅವರ ಇಲ್ಲಿಗಲ್ಲಿ ಏನೇನದಾವ್ ಎಲ್ಲಾನು ಬುಲ್ಡೋಜರ್ JCBನೇ ಹಚ್ತೀವಿ. ಯಾರು ಭ್ರಷ್ಟ ರಾಜಕಾರಣಿಗಳು ಲೂಟಿ ಮಾಡ್ಯಾರಲ್ಲ, ಸಾವಿರಾರು ಕೋಟಿ ಮಾಡ್ಯಾರ, ದುಬೈದಾಗ ಮಾಡ್ಯಾರ, ಯಾವ ಮಸ್ಕತ್ನಾಗ ಮಾಡ್ಯಾರ. ಇಲ್ಲಿ ಲೂಟಿ ಮಾಡೋದು, ಇಲ್ಲಿ ರೈತನ ಮಗ ಅನ್ಕೋದು, ಅಲ್ಲಿ ಹೋಗಿಲ್ಲ. ನೀವು ರೈತನ ಮಗ ಇದ್ರೆ ಇಲ್ಲಿ ಹಾವೇರಿಗೆ ಒಂದು ಸಗರಿ ಫ್ಯಾಕ್ಟ್ರಿ ಕಟ್ಟಬೇಕಾಗಿತ್ತಪ್ಪ. ಆ ದುಬೈದಾಗ ಹಡಗು ತಗೊಂಡಿಲ್ಲ. ದುಬೈದಾಗ ಊರದ ಅಲ್ಲಿ ರಾಜ ನಿಮ್ಗೆ ಹೊಳಿ ಕೊಡ್ತಾನ. ಅಂತವ್ರ ಭ್ರಷ್ಟನ್ನ ಒತ್ತಾಟ್ ಹಿಡಿದು ಮನೆ ಕಳ್ಸೋದು. 3ನೇದು ಶಿವಮೊಗ್ಗ ಏರ್ಪೋರ್ಟ್ ಸಾಬ್ರವ್ರು ಮಾಡ್ಯಾರ. ಈಗ ಭಾಷಣ ಹೊಡಿತಾರ ನಾವು. ಶಿವಮೊಗ್ಗ ಏರ್ಪೋರ್ಟ್ ಮಾಡಿದ ಯಾರು ಒಬ್ಬ ಸಾಬ, ಅವ್ರ ಕಡೆ ಹೆಚ್ಚಿನ ರೊಕ್ಕ ತಗೊಂಡವ ಪೂಜ್ಯ ತಂದೆಯವರ ಹಿರಿಯ ಮಗ. ಈ ಪೂಜ್ಯ ತಂದೆಯವರ ಕಿರಿಯ ಮಗ ರಾಜ್ಯಾಧ್ಯಕ್ಷ. ಮತ್ತೇನೇನು ಗೊತ್ತಿದ್ರು ಮನೆಗೆ ಬೆಕ್ಕನಾಗಿ ಅವನಿಟ್ಟು ಪ್ರಧಾನ ಕಾರ್ಯದರ್ಶಿ ಮಾಡಿದ್ದು ಮುಗಿದು ಹೋಗ್ತಿತ್ತು. ನಾನು ತುಳಿದು ಏನೂ ಇಲ್ಲ, ನನ್ನ ಮಗಂದು ನೀವೇನಾರು ಮಾಡಲಿಲ್ಲ ಅಂದ್ರೆ ನಾನು ಬಿಜೆಪಿ ಕರ್ನಾಟಕದಾಗ ಮುಗಿಸ್ತೀನಿ. ಈಗ ಆ ಮಗನ ಮುಗಿಸ್ಲಕ್ಕಾಗೋದಿಲ್ಲ. ಹಿಂದೂ ಸಮಾಜ ಎದ್ದು ಕುಟ್ಟೈತೆ. ಮದ್ದೂರ್ನಾಗ ಒಂದು ಲಿಂಗಾಯತರ ಮನೆ ಇಲ್ಲ, ಮಂಡ್ಯದಾಗ ಹಿಂದುತ್ವ ಇರಲಿಲ್ಲ. ಇವತ್ತು ಗಣಪತಿ ಮ್ಯಾಗೆ ಹೆಂಗ ಅವ್ರು ಕಲ್ಲು ಹೋಗಿದ್ರು, ಅಲ್ಲಿಯ ಸಮುದಾಯದ ನೋಡ್ರಿ, ಅಲ್ಲಿ ದಲಿತ ಸಮುದಾಯದವ್ರಿಗೆ ಆ ಮಸೂತಿ ಮುಂದೆ ಏನು ಅವರು ತೀರ್ಕೊಂಡಾಗ ಏನು ಒಯ್ಯು ಮುಂದೆ ಅವರಿಗೆ ತಮಟೆ ಬಾರಿಸ್ಲಕ್ಕ ಅಧಿಕಾರ ಇಲ್ಲ ದಲಿತರಿಗೆ. ಎಲ್ಲಿ? ಮದ್ದೂರ್ನಾಗ ಗಣಪತಿ ಸುಮ್ಕೊಂಡ್ರಪ್ಪ ಪ್ರತಾಪ್ ಸಿಂಗ್ ಅಂತ ಸುಮ್ಕೊಂಡ್ರ. ದಲಿತರಿಗೆ ಪಾರ್ಥಿವ ಶರೀರ ನೋಡ್ಲಕ್ಕ ಇದು ಇಲ್ಲ, ತಮಟೆ ಬಾರಿಸಬಾರ್ದು, ಗಣಪತಿ ಹೋಗ್ಬಾರ್ದು. ಒಬ್ಬನ ಲೋಫರ್ ನನ್ನ ಮಗ ಒಬ್ಬನ ಸಾಬ್ ಕೇಳ್ತಾನ, ಮಸೂತಿ ಮುಂದೆ ಯಾಕೆ ಗಣಪತಿ ಹೋಗ್ತದೆ? ಇದನ್ನು ಪಾಕಿಸ್ತಾನ ಮಗನೇ ಇದ್ರು.
ಅಲ್ಲೆಲ್ಲ ನಮ್ಮ ಅಂಬೇಡ್ಕರ್ ಅವರ ಮೂರ್ತಿ ಬಂದು ಸಾಬ್ರು ಬಾಳ ಅದಾರಿ ಹೋಗ್ಬೇಡ್ರ ಅಂದ್ರು. ಏನ್ ಮಾಡ್ತಾರ ಮೂರ್ತಿ ನನ್ನ ಪಾಪ ಇಷ್ಟು ಪ್ರೀತಿಯಲ್ಲಿ ದಲಿತರು ನಾನು ಕರಿಲಾಕತ್ತಾರ. ಯಾಕೆ ಕರಿಲಾಕ? ಈಗ ಸಂಕಷ್ಟ ಟೈಮ್ದಾಗ ಯಾರು ಕರೀತಾರ ಅವರೇ ನನ್ನ ದೇವರು. ಏನ ಒಂದು ವಾತಾವರಣ ಕರ್ಸಿದ್ರು ದಲಿತರಿಗೆ ಹೆಣ್ಮಕ್ಳಿಗೆ ಬೇಡ, ದಲಿತರು ಹೆಣ್ಮಕ್ಳು ದೊಡ್ಡ ಇಶ್ಯೂ ಮಾಡ್ಬೇಕಂತಿದ್ರು. ಆದಾಗಿ ಹಾವೇರಿಯ ದಲಿತ ಬಾಂಧವರು ಇವತ್ತು ನನ್ನನ್ನು ಕರೆಸಿ ಬಾಬಾ ಸಾಹೇಬರಿಗೆ ಆಹಾರ ಹಾಕಿ ನನಗೆ ಸತ್ಕಾರ ಮಾಡಿ ಇವತ್ತು ಕಳ್ಸ್ಯಾರಲ್ಲ. ಆ ದಲಿತ ಸಮುದಾಯದಲ್ಲಿ ಒಂದು 4 ಮಂದಿ ಕೇಳಿದನ, ಏನಪ್ಪಾ ನಾನು ಹಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದನ್ನ ಹಿಂಗ್ ತಿಂತಲ್ಲ, ನಮ್ಗೆಲ್ಲ ಗೊತ್ತೈತ್ರಿ. ಎಲ್ಲ ನನ್ನ ಮಕ್ಕಳು ಕೆಲವೊಂದು ಲೀಡರ್ಗಳು ಒಪ್ಪುತ್ತಾರ, ರೊಕ್ಕ ತಿಂದಿದ್ದ ಹಲ್ಕ ಕೆಲಸ ಮಾಡ್ತಾರ. ನಾವು ದಲಿತರು ಯಾರು ಆ ಸ್ಟೇಟ್ಮೆಂಟ್ ಗೌಡ್ರು ತಿಂಗ ಕೊಟ್ಟಾರತ್ ಯಾವೂ ನಮ್ಮ ದಲಿತ ಸಮುದಾಯ ತಿಳ್ಕೊಂಡಿಲ್ಲ. ಈ ವಿಶ್ವಾಸ ಒಬ್ಬ ಲೀಡರ್ಗೆ ಬರ್ಬೇಕು. ಒಬ್ಬ ಲೀಡರ್ ಅಂದ್ರೆ ಹೇಗಿರ್ಬೇಕಂದ್ರೆ ಜನ ಒಪ್ಪಬಾರ್ದು. ಇಂಥವೆಲ್ಲ ನಡೀತಾವ, ದಿನ ಬಹಳ ಮಾಡ್ತಾರ. ದಿನ ನಮ್ಮ ವಿಜೇಂದ್ರ ಒಂದು 15 ಟೀಮ್ ಮಾಡ್ಯಾನ ನನ್ನ ವಿರುದ್ಧ ಏನೇನೇನೇನು ಹಾಕಪ್ಪ ಹೇಳಿ ನನಗೆ. ನೀ ಏನ್ ಹಾಕಿದ್ರು ನೀವು ಮುಖ್ಯಮಂತ್ರಿ ಆಗಬೇಕು. ನಿಮ್ದು ಕಂತಿ ಮುಗಿದೈತೆ, ಅಪ್ಪ ಮಗಂದು ಸಾಕಾಗೈತೆ. ಈ ರೀತಿ ಕರ್ನಾಟಕದ ರಾಜಕಾರಣಿಗೆ ಅಡ್ಜಸ್ಟ್ಮೆಂಟ್. ಮೊನ್ನೆ ಪಾಪ 12 ಮಂದಿ RCB ನಮ್ಮ ಜನ ಪ್ರಾಣ ತಗೊಂಡ್ರಲ್ಲ. ಯಾರು ತಪ್ಪದು? ಯಾರು ತಪ್ಪ? ಸರ್ಕಾರ ತಪ್ಪತ್ ಹೇಳ್ಬೇಕು, ಪೊಲೀಸರು ತಪ್ಪತ್ ಹೇಳ್ಬೇಕು. ಮುಖ್ಯಮಂತ್ರಿ ತಪ್ಪಿಲ್ಲ, ಉಪಮುಖ್ಯಮಂತ್ರಿ ಬೆಲ್ಲಗೌಡನು ತಪ್ಪಿಲ್ಲ, ಏನೂ ಗೊತ್ತಿಲ್ಲ ಅದು ಗೃಹ ಮಂತ್ರಿ ತಪ್ಪಿಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ ಆಫೀಸರ್ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ. ಕರಿ ಬಸವ, ಬಿಳಿ ಬಸವ. ಕೇಳಿ ಅಶೋಕಿಗೆ ಎದ್ದು, ಏನಪ್ಪ ಅಶೋಕ ನೀನು ಪೊಲೀಸ್ ಆಫೀಸರ್ ಟಾರ್ಗೆಟ್ ಮಾಡಕತ್ತೀಯಲ್ಲ, ನೀ ಯಾರು ಟಾರ್ಗೆಟ್ ಮಾಡ್ಬೇಕು ಗೊತ್ತ? ನಂಬರ್ 1 ಅಲ್ಲಿ ಕೂತಾರ ನೋಡು ಮುಖ್ಯಮಂತ್ರಿ. ಎರಡನೇದು FIR ನಾಗ 2ನೇ ಹೆಸರು ಬರಬೇಕು ಉಪಮುಖ್ಯಮಂತ್ರಿ. 3ನೇದು ಯಾರು ಬರಬೇಕು? ಗೃಹ ಮಂತ್ರಿ. ಗೊತ್ತಿಲ್ಲ ಅದು ಗೃಹ ಮಂತ್ರಿ. 3 ಮಂದಿನ ನೀ ಬಿಟ್ಟು ಪೊಲೀಸರು ತಪ್ಪದ. ಅವ್ರು ಮೊದಲೇ ಇದನ್ನ ವ್ಯವಸ್ಥೆ ಮಾಡಬೇಕಾಗಿತ್ತು. ವ್ಯವಸ್ಥೆ ಯಾಕೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ? ನೀ ರಾತ್ರಿ ಹೇಳ್ತೀವಿ CM, ಮುಂಜಾನೆ ನಾನು ಟ್ವೀಟ್ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ ಎಲ್ಲರೂ ವಿಧಾನಸೌಧದ ಕಟ್ಟಿ ಈ ಒಂದು ಘಟನೆ ಆಯಿತು, ಅದಕ್ಕೆ ನಾನು ಸಸ್ಪೆಂಡ್ ಮಾಡಿದ್ದೇನೆ ಅಂತಂದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕ ಅವಂತ ರಾಜ್ಯಾಧ್ಯಕ್ಷ ಇರ್ಲೇ ಇಲ್ಲ. ಯಾಕಂದ್ರೆ ಅವ್ನು ಏನಾರು ತೆಗೆದ್ರೆ ಅಪ್ಪನ್ ತೆಗಿತಾರ ಅವರು. ಅವ್ನು ಹೊರಗೆ ಹೋಗಿ ಹೇಳಕತ್ತಿದ್ದ. ಅಶೋಕಿಗೆ ಹೇಳ್ದೆ ಎಲ್ಲ ನಾಟಕ ಬಿಡು. ದಯಾನಂದ ಒಬ್ಬ ಒಳ್ಳೆ ಆಫೀಸರ್, ನಮ್ಮ SP ಇದ್ದರು ಬಿಜಾಪುರಕ್ಕೆ ನಾ ಸಣ್ಣ ಇದ್ದಾಗ. ಅವರಿಬ್ಬರು ಆಫೀಸರ್, 100 ಮಂದಿ ಆಫೀಸರ್ ನೀವು ಸಸ್ಪೆಂಡ್ ಮಾಡೋದಲ್ಲ. ಅವ್ರು ಮೊದಲೇ ನಿಮ್ಗೆ ರಿಪೋರ್ಟ್ ಕೊಟ್ಟಾರ, ಇಷ್ಟು ಜನ ಸೇರ್ತದ, ಒಮ್ಮಿಂದೊಮ್ಮೆ ನಾವು ಪೊಲೀಸ್ ಎಲ್ಲ ಬಂದೋಬಸ್ತಿ ಮಾಡ್ಕೋಬೇಕಾಗ್ತದೆ, ಇದನ್ನು ಮುಂದಕ್ಕೆ ಹಾಕೋದು ಒಳ್ಳೇದಂತ ರಿಪೋರ್ಟ್ ಕೊಟ್ಟಾರ. ಅದನ್ನ ಟಚ್ ಮಾಡಲಾರ್ದೆ ಹೊಡಿಲಕತ್ತಿದ ಅಶೋಕ. ನೀ ಎಲ್ಲ ನಾಟಕ ಕಂಪನಿ ಅಡ್ಜಸ್ಟ್ಮೆಂಟ್ ಬಿಡುತ್ತಾರೆ. ಅವ್ರು 3 ಮಂದಿನ ಮೊದಲು ಅವ್ರನ್ನ ಆರೋಪ ಮಾಡೋದು ಬಿಟ್ಟು ಪೊಲೀಸ್ ಆಫೀಸರ್ ಏನ್ ತಪ್ಪದ? ಪೊಲೀಸ್ ದಯಾನಂದ ಅವರೊಬ್ಬರೇ ವಾಲ್ಮೀಕಿ ಜನ ಅಂತವ್ರು, ಒಬ್ರು ಹಿಂದುಳಿದ ಜನ ಅಂತವ್ರು. ನೀವು ಬಾಯಿ ತೆಗೆದ್ರೆ ಅಲ್ಲಿಂದ ಹತ್ರ ಹೇಳ್ತೀರಿ. ವಾಲ್ಮೀಕಿ ನಿಗಮದಾಗ ಅವ್ರು 84 ಕೋಟಿ ರೂಪಾಯಿ ತಿಂದ್ರು. ಮೊನ್ನೆ ಬಹುವೇತರ ಸಮಾಜದ ಪೂರ್ತಿ ಲೂಟಿ ಮಾಡಿದ್ರು. ನೀವೆಲ್ಲಿ ದಲಿತರನ್ನು ರಕ್ಷಣೆ ಮಾಡಕತ್ತೀವಿ ರಾಜ್ಯದಾಗ? ಯಾವ ದಲಿತರು ಇವತ್ತ ತಮ್ಗೆ ಸಿಗಬೇಕಾದಂತ ನ್ಯಾಯಯುತವಾದಂತ SCP TSP 25,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹಾಕಿರಿ. ಅದೇ ದಲಿತ ಸಮುದಾಯದವರಿಗೆ, ಅದೇ ವಾಲ್ಮೀಕಿ ಅಂಬೇಡ್ಕರ್ ಮಾತಾಡಕ್ ನಾ ಹೇಳ್ದ, ಮುಖ್ಯಮಂತ್ರಿಗಳೇ 184 ಕೋಟಿ ವಾಲ್ಮೀಕಿ ಜನಾಂಗಕ್ಕೂ ಒಂದೊಂದು ಕುಟುಂಬಕ್ಕೂ 1 ಲಕ್ಷ ರೂಪಾಯಿ ಕೊಟ್ಟಿದ್ರ. 18,400 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹೋಗ್ತಿತ್ತು. ಅದೊಂದು ಆಟೋ ರಿಕ್ಷಾ ಮಾಡ್ಕೊಂಡು, ಒಂದು ಪಂಚರ್ ಅಂಗಡಿ ಮಾಡ್ಕೊಂಡು, ಅಥವಾ ಒಂದು ಸಣ್ಣ ಕಿರಾಣಿ ಅಂಗಡಿ ಹಾಕೊಂಡು ಜೀವನ ಮಾಡ್ತಿದ್ದ. ಅಂತ ರೊಕ್ಕ ತಿಂತಿರಲ್ಲ ನೀವು. ನೀವಿಂದ ಅಲ್ಲಿಂದ ಲೀಡರು, ನೀವು ಅಲ್ಲಿಂದ ಲೀಡರ್ ಅಲ್ಲ, ಸಾಬರು ಲೀಡರ್ ಇದೀರಿ ನೀವು, ಅಲ್ಲಿಂದ ಲೀಡರ್ ಅಲ್ಲ. ವಿಧಾನಸಭೆಯೊಳಗೆ ನೀವೇನು FIR ಆಗ್ತದೆ ಹಾಕಲ್ಲ. 75, 73, 74 ಹಾವೇರಿಯಿಂದ ಹಾಕ್ತಾರೆ ಅಷ್ಟೇ. ಇವರಿಗೆ ಅದೆಲ್ಲ ಕಾನೂನು ಹೇಳಿರ್ತಾರೆ. ನ್ಯಾಯ 74 ಬರ್ಲಕತ್ತ. ಮೊನ್ನೆ ತುಮಕೂರಿನಾದ್ರೂ ಒಂದು FIR
ಪೊಲೀಸರೇ ಒಬ್ಬ ಸ್ವಯಂ ಪ್ರೇರಿತವಾಗಿ ಪ್ರಚೋದನಾ ಖಾಲಿ ಮಾತಾಡೋದು. ಪೊಲೀಸರಿಗೆ ಅಷ್ಟು ಇಂಟ್ರೆಸ್ಟ್, ಇವರಿಗೆ ಅದಕ್ಕೆ ಬೇಕು. ಮುಂದೆ ನಮ್ಮ ಸರ್ಕಾರ ಬರುವಲ್ಲ, ಅವಾಗ ನಾವು ಸ್ವಯಂ ಪ್ರೇರಿತವಾಗಿ ಇವ್ರು ಯಾರ್ಯಾರು ಹಾಕ್ಸಲಕತ್ತಲ್ಲ ಅದೇ ಪೊಲೀಸರ ಕಡೆಯಿಂದ ನಾವು ಹಾಕಿಸ್ತೀವಿ. ಎಲ್ಲ ಇದು ಪ್ರಜಾತಂತ್ರ ರಾಷ್ಟ್ರ ಐತಿ. ಭಾರತದ ಸಂವಿಧಾನ ಮತ್ತು ಕಾನೂನಿನಂತೆ ಅಧಿಕಾರಿಗಳು ನಡ್ಕೋಬೇಕು. ಯಾರನ್ನೋ ಖುಷಿ ಪಡಿಸ್ಲಕ್ಕ ಏನೋ ಒಂದು ಟ್ರಾನ್ಸ್ಫರ್ ಮಾಡ್ಯಾರ. ಟ್ರಾನ್ಸ್ಫರ್ ಪುಕಟ್ ಮಾಡ್ಯಾರ. ಅವ್ರು ಯಾವ MLA ಪುಕಟ್ ಮಾಡ್ಯಾರ. ಒಬ್ಬ MLA ಹೇಳಿದ್ರು ಅವ್ರಿಗೇನು ರೊಕ್ಕನ ಸಿಗಲಾಗೈತಿ ಗ್ಯಾರಂಟಿ ಬಂದ ಮ್ಯಾಗ. ಅವ್ರ ಬರೀ ಇದ್ರಾಗ ವರ್ಗಾವಣೆದಾಗ ತಿಂದ್ರೆ ಹಿಂಗ್ ಬಂದೈತೆ MLA ಪರಿಸ್ಥಿತಿ. ಪ್ರತಿ ಮೀಟಿಂಗ್ನಾಗೂ ಜಗಳ ತೆಗಿತಾರೆ MLA. ನಾವು ಅಭಿವೃದ್ಧಿ ಹಣ ಕೊಟ್ಟಿಲ್ಲ, ಅಭಿವೃದ್ಧಿ ಹಣ ಕೊಟ್ಟಿಲ್ಲ. ಯಾಕಂದ್ರೆ ಗ್ಯಾರಂಟಿ ಒಳಗೆ 65,000 ಕೊಟ್ಟರು ನಾವು. ಇವತ್ತು ಅಭಿವೃದ್ಧಿ ಇಲ್ಲ, ಇವತ್ತು ಜನರಿಗೆ ಸುರಕ್ಷಿತ ಇಲ್ಲ. ಇವತ್ತು ಹಿಂದೂಗಳು ಇಷ್ಟು ದಾವಣಗೆರೆಯಲ್ಲಿ ಇವತ್ತು ನಮ್ಮ ಜನ ಅಲ್ಲಿ ಮಾತಾಡೋದು ನೋಡ್ಬಿಟ್ರಿ ಎಷ್ಟು ರಜ್ಜಿಗೆದ್ದಾರಂದ್ರ ನಮಗೆ ಡಿಜೆ ಕೊಡಲಿಲ್ಲ ಪರ್ಮಿಷನ್. ಮೊನ್ನೆ ಚಿತ್ರದುರ್ಗ ಕೊಟ್ಟರು 6 ಡಿಜೆಕ್. ಬಿಜಾಪುರದಾಗ ಅಂದ್ರೆ ಫುಲ್ ಪರ್ಮಿಷನ್. ಬೇಕಾದಕ್ಕೆ ಡಿಜೆ ಏನು ನನ್ನ ಕ್ಷೇತ್ರದಾಗ ಏನು ಇವತ್ತು ಕಾಂಗ್ರೆಸ್ ಇದ್ರು ಏನು ಫರಕ್ ಆಗಿಲ್ಲ ನಮಗೆ. ನಾ ಹೇಳ್ಬಿಟ್ಟಿನಿ ನಾವು ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ, ಬಿಜಾಪುರ ಇದು ನನ್ನ ಸಾಮ್ರಾಜ್ಯ, ಹಿಂದೂಗಳ ಸಾಮ್ರಾಜ್ಯ. ಇಲ್ಲಿ ಬಂದು ಡಿಜೆ ಬಂದ್ ಮಾಡ್ತೀನಿ, ಅದನ್ನು ಬಂದ್ ಮಾಡ್ತೀನಿ, ನಡೆಯಲಿಲ್ಲ. ಇಲ್ಲಿ ಪಾಕಿಸ್ತಾನ ಜೆಂಡಾ ಹಾಕಿದವ್ರಿಗೂ ಏನು ಮಾಡೋದಿಲ್ಲ, ಫಲಸ್ತೀನ್ ಜೆಂಡಾ ಹಾಕಿದವ್ರಿಗೆ ಏನು ಮಾಡೋದಿಲ್ಲ, ಪಾಕಿಸ್ತಾನ ಜೈಕಾರ ಹಾಕಿದವ್ರಿಗೆ ಏನು ಮಾಡೋದು ಅಂದಾಗ ನಮ್ಮ ದೇಶ ಎಲ್ಲಿ ಉಳಿತದೆ? ನಾವು ದೇಶ ಉಳಿಬೇಕು, ಧರ್ಮ ಉಳಿಬೇಕಂದ್ರೆ ಗಣೇಶನ ಹಬ್ಬ ಏನಿವತ್ತು ನಮ್ಮ ಗಣಪತಿಗೆ ಕಪ್ಪು ಪಟ್ಟಿ ಹಾಕಿ ಇವತ್ತಿನ ದಾವಣಗೆರೆ ಹೋಯ್ದಾರಲ್ಲ, ಮುಂದಿನ ದಿವಸ ಹೆಂಗ್ ಬರ್ತದ? ನಮ್ಮ ಗಣಪತಿ ಹೋಗುವಾಗ ನಿಮ್ಮ ಮಸೂತಿ ಕಾಣಿಸಬಾರ್ದಂದ್ರೆ ನೀವು ಪಟ್ಟಿ ಹಾಕೋರಿ, ನಾವು ಹಾಕೋರಿ. ಹಂಗೆ ಆರ್ಡರ್ ಹಂಗೆ ಮಾಡ್ತೀನಿ. ಫಸ್ಟ್ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮೊದಲೇ ಆರ್ಡರ್ ನಂದು, ಯಾವುದೇ ಗಣಪತಿಗಳಿಗೆ ಪೊಲೀಸ್ ಸ್ಟೇಷನ್ ಪರವಾನಗಿ ಅವಶ್ಯವಿಲ್ಲ. ಬೆಸ್ಕಾಂ ಬೇಕಾದ ಹುಕ್ ಹಾಕೊಂಡು ಗಣಪತಿಗೆ ಕರೆಂಟ್ ತಗೋರಿ. ಯಾವ ರೂಟದಾಗ ಹೋಗ್ತೀರಿ ಬೇಕಾದ ದೊಡ್ಡ ಮಸೂತಿ ಇರಲಿ, ಅದರ ಮುಂದೆ ಡಿಜೆ ಹಚ್ಕೊಂಡು ಹೋಗ್ಲಾಕ ಫುಲ್ ಪರ್ಮಿಷನ್. ಎಲ್ಲ ಪೂರ್ತಿ ನೇಮಕಾತಿ ಮಾಡಿಬಿಡ್ತೀನಿ. ಒಂದು ಪೊಲೀಸ್ನ ಕಡಿಮೆ ಹೋಗೋದಿಲ್ಲ. ಎಲ್ಲರ ಕೈಗೆ ಹೀಗೆ ಪರ್ಮಿಷನ್ ಕೊಡ್ತೀನಿ. ಎಲ್ಲರ ಮಕ್ಕಳ ಲೈಟಿನ ಬರುತ್ತಿರೋ ಪೊಲೀಸ್ ಸ್ಟೇಷನ್ ಗಣಪತಿ ಹೋಗುವಾಗ ಯಾರಾದ್ರೂ ಕಲ್ಲು ಹೋಗಿದ್ರೆ ನಮ್ಮ ಮಸೂತಿ ಬಲ್ಲಿ ನಾನೇ ಜವಾಬ್ದಾರಿ ಅಂತ ಮೋಡಿ ಬರ್ತಿರ್ಬೇಕು. ಇಲ್ಲಿ ಕಂದ್ರೆ ಇಲ್ಲಿಗಲ್ ಮಸೂತಿ ಇತ್ತಂದ್ರೆ ಬಾಬಾ ಅಂತ ಇದು CM ಆಗ್ಬೇಕೋ ಇಲ್ಲ, ಪೊಲೀಸರಿಗೆ ಫುಲ್ ಪರವಾನಗಿ ಕೊಡೋದು ಬೇಕಲ್ಲ. ಬ್ಯಾಂಕು ಏನು ಅಂತಂದ್ರೆ ನೋಡ್ರಿ, ಸ್ವಲ್ಪ DC ಇಲ್ಲ SP ಕೊಟ್ಟಿಲ್ಲ. ನಮ್ಮ ಗೃಹ ಮಂತ್ರಿ ಇದ್ದಪ್ಪ ಏನ್ರಿ ಯತ್ನಾಡ್ರಿ, ನನಗೆ SP ಅವ್ರಿಗೆ ಮಾತು ಕೇಳುವುದಿಲ್ಲ, ಮತ್ತೆ ಅದಕ್ಕೆ ಕಿಸಿಲಾಕಿ ಹೋಗ ಕಡೆ ಎಲ್ಲರೂ ನೋಡ ಕಂದಾಯ ಗ್ರಾಮೀಣ ಅಭಿವೃದ್ಧಿ ಅರಣ್ಯ ತೊಗೊಂಡ್ಬಿಡತ್ತ ಹೇಳಿದೆ. ನನ್ನ ಮಗಳಿಗೆ ಕೊಟ್ಟಿರ್ತೀವಿ. ಈಗ ನನಗೆ 224 ಸೀಟ್ ಕೊಟ್ಟಾರ ಲಾಸ್ಟಿಗೆ. ನಾ ಕೇಳಿದೆ ಮೊನ್ನೆ ಸ್ಪೀಕರ್ಗೆ, ನಾನು 6 ಸಲ ಆರ್ಸಿ ಬಂದೀನಿ, ಕೇಂದ್ರ ಮಂತ್ರಿ ಇದ್ದೀನಿ, ಅಧ್ಯಕ್ಷರು ಇಲ್ಲಿ ಹಾಕಿರಿ, ನಂದು ಬರೋಬ್ರಿ ಬಿಡ್ರಿ 224 ಕರ್ನಾಟಕ ವಿಧಾನಸಭಾ ಸೀಟ್ ಅದಾವ, ನಾನು ಇಲ್ಲಿ ಹಾಕಿರಿ ಬರೋಬರಿ. ಇಲ್ಲಿನ ಯಾದಗಿರಿಗೆ ಕೊಟ್ಟವು. ಅದು ಯಾರು SP ಸೋಮಶೇಖರ ಇನ್ನೊಬ್ರು ಎಲ್ಲ ಕೊಡ್ತೈತಿ ನೋಡಿ. ನಿಮ್ಗೆ ಅವ್ರ ನಂಬರ್ ಒಟ್ಟು ಕೊಡ್ತೈತಲ್ಲ 225 226. ನಾ ಸ್ಪೀಕರ್ ಕೇಳಿದೆ, ಈ ಗಿರಾಕಿಗಳು ಇರುವುದೇ ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224. ನಾ 224, ಇದು 225, ಇದು 224. ಎರಡು ನಕಲಿ MLAಗಳು ಏನಪ್ಪ. ಅಲ್ಲಿಂದ ಹೇಳಿದ ಸಿದ್ದರಾಮಯ್ಯರಿಗೆ, ಏನ್ ಯತ್ನ ಟೋಪಿ ಹಾಕೊಂಡ್ರೆ ನಿನ್ನ ಆಫೀಸಿಗೆ ಬರಬಾರ್ದು, ವೋಟ್ ಹಾಕ್ಬಾರ ತಿಳಿಯಲ್ವಾ ಅಂತ. ಹೌದು, ಅವ್ರ ವೋಟ್ ನನಗೆ ಬೇಕಾಗಿಲ್ಲ, ಮುಂದೂ ಬೇಕಾಗಿಲ್ಲ, ಸರಿಯಾಗಿರ್ಬೇಕು ಅಟ್ಟೆ. ಅವರು ಕಲ್ಲಪ್ಪಲ್ಲ ಹೋಗೋದಕ್ಕೆ ಹಿಡಿಯಿಲ್ಲ. ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಇವತ್ತು ನಮ್ಮ ಪಾರ್ಟಿಯವರು ಇಲ್ಲಿ 224 ಕುಡಿಸ್ಯಾರ. ಇನ್ನು 2-3 ವರ್ಷ ನಾನು ಎಲ್ಲಿ ಕೂತಿರ್ಲಿಲ್ಲ, ನಾನು ಅಲ್ಲೇ ಬರ್ತೇನೆ.
ನನ್ನ ಎದುರಿಗೆ ನೀವೇ ಇರ್ತೀವಿ ಪಕ್ಷದಾಗ. ನೀ ಎಲ್ಲರೇ ಅಶೋಕದ ಯಡಿಯೂರಪ್ಪದ ಅನ್ಸೋದಂಗೆ ನನಗೆ ಅನ್ಸಲಾಕ ಆಗೋದಿಲ್ಲ. ನೀವೆಲ್ಲ ಎನ್ಕ್ವೈರಿ ಮಾಡ್ರಿ, ನಾನು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡ್ಸಲಕ್ ಮಾಡ್ರಿ. ಸುಪ್ರೀಂ ಕೋರ್ಟ್ನಿಂದ ನಾನು ಎಲ್ಲ ಪರ್ಮಿಷನ್ ತಂದೀನಿ. ನನಗೆಲ್ಲ ರೇಡ್ ಹಾಕ್ಬೇಕಂದ್ರಿ. ಏನೇನೋ ಭ್ರಷ್ಟಾಚಾರದ ಆಸ್ತಿ ಐತಿ, ಏನೂ ಸಿಕ್ಕಿಲ್ಲ. ಅವ್ನು ಯಡಿಯೂರಪ್ಪನೇ ನಾನು ಚೆಕ್ ಮಾಡೋಣ, ನೀವೇನ್ ಮಾಡೋರು? ಅವಾಗಲೂ ಒಬ್ಬ ಇಂಟದವ್ ನಾನು ಹಿಂದೆ ಇರ್ತಿದ್ದ. ಎಲ್ಲಿ ಆಸ್ತಿ ಐತಿ, ಏನೈತಿ, ಏನೂ ಸಿಗ್ಲಾರ್ದಕ್ಕ ಇವತ್ತು ನಾನು ಗಟ್ಟಿದ್ದೀನಿ. ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ, ಹಿಂದೂ ಪರವಾದಂತ ಸರ್ಕಾರ, ಅಭಿವೃದ್ಧಿ ಮಾಡುವಂತ ಸರ್ಕಾರ, ನೀರಾವರಿ ಮಾಡುವಂತ ಸರ್ಕಾರ, ಈ ರಾಜ್ಯದಲ್ಲಿರುವಂತ ಗುಡಿಸಲಿರುವಂತ ಪ್ರತಿಯೊಂದು ಬಡವರಿಗೆ ಒಂದು 10 ಲಕ್ಷ ರೂಪಾಯಿಗೆ ಒಂದು ಮನೆ ಕಟ್ಟಿಕೊಳ್ಳುವಂತ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು. ನಿಮ್ ತಕ್ಕೊಂಡ್ರೆ ನಮ್ಮನ್ನ ಆಗ್ಬೇಕು, ಬೇಡ ಗೊತ್ತಿಗೆ ಹೇಳಲಾಗಿಲ್ಲ. ಎದುರುಗಾರಕ್ಕೆ ಯಾರು ನೀವು ಒಬ್ಬ ಕೊಟ್ಟು ಕಳ್ಸೋಣ ಮತ್ತ ಅದಕ್ಕ ಗಟ್ಟಿಯಾಗಿ ಉಳಿರಿ. ಈ ಕೇಸರಿ ಏನ ನೀಲಿ ಹಾಕೊಂಡಿಲ್ಲ. ಮುಂದಿನ ಸರ್ಕಾರ ಕೇಸರಿಗೂ ನ್ಯಾಯ ಕೊಡ್ತದ, ನೀಲಿಗೂ ನ್ಯಾಯ ಕೊಡ್ತದ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಕರ್ನಾಟಕದಲ್ಲಿ ನಾವು ಯಾಕಿಷ್ಟು ನೀವು ಅಹಂಕಾರದಿಂದ ಮಾತಾಡ್ಕೊಂಡು ಮಗ ತಂಬೋದು. ಆದ್ರೆ ಮದ್ದೂರಿನಾಗಿನ ಮಂಡ್ಯ ಇದನ್ನ ಜನ ನನಗೆ ಹೇಳಿದ್ರು, ಯತ್ನಾದ್ರೆ ಏನು ಮ್ಯಾಗ ನಾವು ಜಾತಿ ನೋಡುದಿಲ್ಲ, ಒಕ್ಕಲಿಗರು, ದಲಿತರು ಯಾರೂ ನೋಡುದಿಲ್ಲ. ನಾವು ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ಮುಂದಿರ್ತಾನ ಅವನಿಗೆ ಓಟ್ ಹಾಕ್ತೀವಿ ಅನ್ನುವಂತ ಒಂದು ನಿನ್ನೆ ನೋಡಿ ಚೆನ್ನಗಿರಿ ಜಯೇಶ್ ಪಟೇಲ್ ಕ್ಷೇತ್ರಕ್ಕೆ ಹೋಗಿದ್ದ 15,000 ಜನ ಕೂಡಿದ್ರು. ಅಲ್ಲಿ ಒಬ್ಬ ಚೆನ್ನಗಿರಿಗೆ ಒಬ್ಬ ಕ್ಯಾಂಡಿಡೇಟ್ ನನಗ ಪೊರಕೆ ಸೇವೆ ಮಾಡ್ತೀನಿ ಅಂತಂದಿದ್ದವ. ನೀನೆ ಎಲ್ಲಿ ಹೋಗಿತ್ತು ಅನ್ನೋ ಗೊತ್ತಿಲ್ಲ. ಪೊರಕೆ ಸೇವೆ ಮಾಡ್ತೀನಿ ಅನ್ನೋ ಅವನೇ ಪೊರಕೆ ತಗೊಂಡು ಎಲ್ಲಿ ಹೋಗಿದ್ದ ಗೊತ್ತಿಲ್ಲ. ಇನ್ನೊಂದು ಕಡೆ ಹೋಗೋಣ ಇನ್ನೊಬ್ಬ ಅದನ್ನು ಒಪ್ಪೈತೆ ಅಲ್ಲಿ ರಾಮನಗರ ಜಿಲ್ಲಾದಾಗ ಯಾರು ಗೊತ್ತೈತಲ್ಲ. ಅದ್ ಬಿಡ್ರಿ, ಅದನ್ನ ಬಿಡ್ರಿ, ಅದು ಕೋತೈತಿ. ಇಲ್ಲೊಬ್ಬ ಅವನ ಈಗ ಅಲ್ಲಿ ಹೊಂಟೀನಿ, ಶಿವಮೊಗ್ಗಕ್ಕೆ ಹೊಂಟಿವಿ. ಶಿವಮೊಗ್ಗಕ್ಕೆ ಒಂದು 50,000 ಜನ ಕೊಡ್ಲಾಕತ್ತಾರ. ಕರ್ನಾಟಕ ಚಾಮರಾಜನಗರದಿಂದ ಬೀದರ್ವರೆಗೆ ನಾ ಅಡ್ಡಾಡ್ತೀನಿ. 130 ಸೀಟ್ ಮ್ಯಾಗ ಬರ್ತದ. ನೀವು ಯಾರು ಕೆಲವೊಂದು ಮಂದಿ ನಾಟಕ ಮಾಡ್ಲಕತ್ತಿರಲ್ಲ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹೊಡಿದು ಬಡಿದು ಪರ್ಮಿಷನ್ ಕೊಡುದಿಲ್ಲ, ಏನೋ ಗುಂಡ ಯಾಕಿನಾಗ ಹಾಕುದು, ಎಲ್ಲಾನು 2028ಕ್ಕೆ ಎಲ್ಲಾ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಎಲ್ಲ ನಾವು ವಾಪಸ್ ತಗೊಂಡಿರ್ತೀವಿ. ಮೊದಲೇ ಸಚಿವ ಸಂಪುಟದಲ್ಲಿ ನಮ್ಮ ಸರ್ಕಾರ ತಗೊಂಡಿಲ್ಲ. ಎಲ್ಲರೂ ನಮ್ಮ ಬಿಜೆಪಿ ಅವರು ಇದ್ರು ತಗೊಂಡಿಲ್ಲ. ಬರೀ ಕಪ್ಪಿ ಹೋದ್ರೆ ನಮ್ಮ ಅದು ಹಿಂಗ್ ಹೇಳ್ಯಾರಿ, ಅದು ಬರೀ ನಾವು DG-IGP ಹೇಳ್ಯಾರಿ, ಅವ್ರು ಹೇಳ್ಯಾರತ್ತಾರೆ. ಮನೆ DK ಶಿವಕುಮಾರ್ ತಗೊಂಡಲ್ರಿ. DK ಶಿವಕುಮಾರ್ ಎಲ್ಲಾ ಮುಸ್ಲಿಮರ ಮ್ಯಾಗಿನ ಕೇಸ್ ವಾಪಸ್ ತಗೊಂಡ್ರು. ನಮ್ಮವ್ರು ಅದನ್ನ ವಿರೋಧ ಪಕ್ಷದವ್ರು ಮಾತಾಡಲಿಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರು ನನಗೆ ಎದುರಿಗೆ ಬಂದ್ರು. ಬರಣ ಅವನೇ ಅವರೇ ಅದಾನೆ. ಅವ ಅಂತಾರೆ ನಮ್ಗೆ ನಮ್ಮ ಬಿಜಾಪುರ ಜಿಲ್ಲೆದಾಗ ರಾಜ್ಯಾಗ ಈ ಕಡೆ ಹಾಕ್ಯಾರ. ಅದು ಗಿರಾಕಿ ಬೇರೆ ರೊಕ್ಕ ಇರ್ತದೆ. ಎಲ್ಲ ಆಫೀಸರ್ ಅದಿ ಕರೆಯೋದು, ನೀ ಇಟ್ಟು ಕೊಡ್ಬೇಕು, ಅಟ್ಟು ಕೊಡ್ಬೇಕು, ಇಟ್ಟು CM ಹೇಳ್ಯಾರ, PM ಹೇಳ್ಯಾರ ಅಂತ ಹೇಳಿ ಅವೇ ಬರೋದು ಐಬಿಗೆ. ಅದಕ್ಕೆ ಗುರ್ತೈತೆ ನನಗೆ. ನಾನು ಹೇಳ್ಯಾರ ರೈತರಿಗೆ ಹೆಚ್ಚಿಗೆ ಪರಿಹಾರ ಕೊಡೋದು ಕೂಡೋದು ಮಾಡುವ. ರೈತರು ಆತ್ಮಹತ್ಯೆ ಯಾಕೆ ಮಾಡ್ಕೋತಾರಂದ್ರ ಅದಕ್ಕ ಸರ್ಕಾರ ಪರಿಹಾರ ಕೊಡ್ತಿದ್ದ ಅಂತ ಹೇಳ್ತಾನೆ. ರೈತರು ಬರಗಾಲ ಮ್ಯಾಲಿಂದ ಮೇಲೆ ಬರಗಾಲ ಬೀಳಕ್ಕೆ ರೈತರು ಕೇಳ್ತಾರ. ಯಾರು ಹೇಳ್ದವ? ನಿಮ್ಮ ಉಸ್ತುವಾರಿ ಮಂತ್ರಿ. ಇಂಥವರೆಲ್ಲ ಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗಲಾಗಿತ್ತು ಬಂಧುಗಳೇ. ಹಾವೇರಿ ಜಿಲ್ಲೆಯವರು ಮುಂದಿನ ದಿವಸನಾಗ, ಯಾಕಂದ್ರೆ ಹಾವೇರಿ ಅಂದ್ರೆ ಇಡೀ ರಾಜ್ಯದ ಮಧ್ಯಭಾಗ, ಕೇಂದ್ರ ಭಾಗ, ಈ ಹೃದಯ ಭಾಗ ಏನಂತೀರ ಅನ್ರಿ, ಇಲ್ಲಿ ಬದಲಾವಣೆ ಪ್ರಾರಂಭ ಆಯ್ತು ತಕ್ಕೊಡ್ರಿ. ಇಡೀ ಕರ್ನಾಟಕ ಮದ್ದೂರಿನಾಗ ಬದಲಾವಣೆ ಚಾಲು ಆಗಿದೆ. ಮದ್ದೂರು ಮಂಡ್ಯ ಗಂಡು ಅಂಬರೀಷ್, ಕುಮಾರಸ್ವಾಮಿ, DK ಶಿವಕುಮಾರ್ ಬಿಟ್ರೆ ಯಾರು ಅವರು ಇದು ಮಾಡ್ತಿದ್ದಲ್ಲ, ಅವರೇ ಗಾಬರಿಯಾಗಿ ಬಿಟ್ಟಾರ. ಈ 14 ಹಿಂಗೆ ಹುಡುಗರು 20,000 ಹುಡುಗರು ಸೇರ್ತಾರಲ್ಲ,
ನಾವು ಮಾಡೋ ರೊಕ್ಕ ಕೊಟ್ಟು ದಾರು ಕೊಟ್ಟು ಬರದವ್ರಂದು ಇದು ಅಂದ್ರೂ ಬರುವುದಿಲ್ಲ. ಅರ್ಧ ಮಂದಿ ಕರ್ಕೊಂಡ್ ಬಂದಿರ್ತೀವಿ, ಅರ್ಧ ಮಂದಿ ಬರೀ ಬಾರ್ ಮುಂದೆ ನಿಂತಿರ್ತಾರ. ಇಲ್ಲಿ ಸ್ವಂತ ಹಳ್ಳಿಯಿಂದ ಏನ್ ಮದ್ದೂರ ಹಳ್ಳಿಯಿಂದ ಜನ ಬಂದಿದ್ ನೋಡಿ. ಇಡೀ ಕರ್ನಾಟಕದ ರಾಜಕಾರಣ ಪೂರ್ತಿ ಒಂದು ಸಂಚಲನ ಆಗ್ಯದ. ಇಷ್ಟು ರಾತ್ರಿ ನಾ ಇದಕ್ಕೆ ಬರ್ತೀನಿ ಅಂದ ಇಷ್ಟು ಬಂದ್ರು ಒಂದು 7-8 ಸಾವಿರ ಜನ ಇಲ್ಲಿ ಸೇರಿರಲಿಲ್ಲ ಬಂದ್ರೆ. ನಾವೆಲ್ಲ ಕೂಡಿ ಪ್ರತಿಜ್ಞೆ ಮಾಡೋಣ 2028ಕ್ಕೆ ಹಿಂದೂ ಪರವಾದಂತ ಸರ್ಕಾರ ರಾಜ್ಯದಲ್ಲಿ ಬರಲಿ. ಭಾರತ್ ಮಾತಾ ಕೀ